ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ, ನಮ್ಮೂರು ಎಷ್ಟು ಬದಲಾಗ್ಬಿಟ್ಟಿದೆ ನೋಡಿ. ಎಷ್ಟು ವರ್ಷದ ನಂತರ ಈ ಊರಿಗೆ ಬಂದಿದ್ದೀವಲ್ಲ ಅಂತ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನಾವೀಗ ಇಳಿದ್ವಲ್ಲ ಬಸ್ ಸ್ಟ್ಯಾಂಡು, ಅಲ್ಲೊಂದು ದೊಡ್ಡ ಆಲದ ಮರ ಇತ್ತು ಗೊತ್ತಾ. ಪ್ರತಿ ಸಂಕ್ರಾಂತಿಲಿ ನಾವು ಅಲ್ಲಿ ಉಯ್ಯಾಲೆ ಆಡ್ತಿದ್ವಿ, ನೆನಪಿದ್ಯಾ? ನಿಜ ಲಕ್ಷ್ಮಿ, ಅದನ್ನೆಲ್ಲ ಹೇಗ್ ಮರೆಯಕ್ಕಾಗತ್ತೆ? ಅದಕ್ಕೆ ಹೇಳೋದು, ಹುಟ್ಟಿದ ಊರಂದ್ರೆ ಅದು ಬರೀ ಊರಲ್ಲ, ಅದ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಬೆಳೆದೋಗುತ್ತೆ. ಅದು ನಾವು ಸಾಯೋ ತನಕ ಜೊತೆಲೇ ಇರುತ್ತೆ. ಲಕ್ಷ್ಮಿ, ನಿಂಗೆ ನೆನಪಿದ್ಯಾ, ಇಲ್ಲೊಂದು ದೊಡ್ಡ ಮೈದಾನ ಇತ್ತು. ಇವಾಗ ನೋಡು, ಎಲ್ಲ ಮನೆಗಳಾಗೋಗ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಒಂದು ಗುಡಿ ಇತ್ತು ಲಕ್ಷ್ಮಿ. ಆ ಗುಡಿ ಹತ್ರ ನಿನಗಾಗ ಅದು ಎಷ್ಟು ಹೊತ್ತು ಕಾಯ್ದಿದ್ದೀನೋ. ನೀನ್ ಬರ್ತಾ ಇದ್ದೆ, ಸಂಜೆ ಅಲ್ಲ ರಾತ್ರಿ ಆಗೋ ತನಕ ಮಾತಾಡ್ತಿದ್ವಿ. ಅದೇನ್ ಮಾತಾಡ್ತಾ ಇದ್ವಿ? ಇದನ್ನೆಲ್ಲ ನೆನಪು ಮಾಡ್ಕೊಂಡು 35 ವರ್ಷ ಹಿಂದಕ್ಕೆ ಹೋಗ್ಬಿಟ್ವಿ ನೋಡು. ನಿಜ ರೀ, 35 ವರ್ಷ ಹೇಗೆ ಕಳೆದ್ವಿ ಅಂತಾನೆ ಗೊತ್ತಿಲ್ಲ. ಈ ಊರಿಗೆ ಬಂದಿದ್ದೀನಿ ಅನ್ನೋ ಸಂಭ್ರಮದ ಜೊತೆ ಯಾಕೋ ನನ್ನ ಎದೆ ಡವಡವ ಅಂತಿದೆ, ಒಂಥರ ಆತಂಕ ಆಗ್ತಿದೆ. ಯಾಕೆ ಲಕ್ಷ್ಮಿ? ಈಗ ಮನೆಗೆ ಹೋದ್ಮೇಲೆ ಅಪ್ಪ ಅಣ್ಣನ ಮುಖ ನೋಡ್ಬೇಕಲ್ಲ, ಒಂಥರ ಇರ್ಸು ಮುರ್ಸು. ಲಕ್ಷ್ಮಿ, ನಿಮ್ಮ ಅತ್ತಿಗೆ ಇದಾರಲ್ವಾ, ಅವ್ರು ನಿನಗೆ ಧೈರ್ಯ ತುಂಬ್ತಾರೆ, ಅವರೆಲ್ಲ ನಿಭಾಯಿಸ್ತಾರೆ. ಆಯ್ತಾ? ಹಂಗೆಲ್ಲ ಏನು ಯೋಚನೆ ಮಾಡಬೇಡ, ಬಾ ಆರಾಮಾಗಿ ಹೋಗೋಣ. ಓಹೋ, ಏನ್ ಲಕ್ಷ್ಮಿ, ನಿಮ್ಮ ಅಣ್ಣನ ಮನೆ ಮುಂದೆ ಇಷ್ಟು ದೊಡ್ಡದಾಗಿ ಪೆಂಡಲ್ ಹಾಕಿದ್ದಾರೆ? ಏನಾದರೂ ಫಂಕ್ಷನ್ ಮಾಡ್ತಿದಾರ ಅಂತ? ಇರ್ಬೋದು ರೀ, ಅದಕ್ಕೆ ಇರಬೇಕು. ಅವ್ರ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು ಅಂತ ನಮ್ಮನ್ನು ಬಲವಂತ ಮಾಡಿ ಕರ್ಸ್ಕೊಂಡಿರೋದು. ಏನಪ್ಪ, ಇವ್ರ ಮನೇಲಿ ಏನ್ ಕಾರ್ಯಕ್ರಮ ನಡೀತಿದೆ? ಈ ಮನೆ ಅಮ್ಮರು ಹೋಗ್ಬಿಟ್ರು. ಅತ್ತಿಗೆ, ಅತ್ತಿಗೆ, ಹೇಳಿ ಅತ್ತಿಗೆ, ಹೇಳಿ ಅತ್ತಿಗೆ, ನಾನು ನಿಮ್ಮ ಲಕ್ಷ್ಮಿ ಬಂದಿದ್ದೀನಿ ಅತ್ತಿಗೆ. ಹೇಳಿ ಅತ್ತಿಗೆ, ಬಾ ಲಕ್ಷ್ಮಿ ಅಂತ ಕರೀರಿ ಅತ್ತಿಗೆ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಇಷ್ಟು ವರ್ಷದ ಮೇಲೆ ನಮ್ಮ ಯಜಮಾನ್ರನ್ನ ಬಲವಂತ ಮಾಡಿ ಭಾಷೆ ತಗೊಂಡು ಲಕ್ಷ್ಮಿ ನೀನ್ ಬರ್ಲೇಬೇಕು, ಮರೆಯಕ್ಕಾಗದೇ ಇರೋಂಥ ಹುಡುಗರನ್ನ ಕೊಡ್ತೀನಿ ಅಂತ ಹೇಳಿ ಇಂಥ ಹುಡುಗರ ಕೊಟ್ಬಿಟ್ರಲ್ಲ ಅತ್ತಿಗೆ. ಇದಕ್ಕೆ ನಾನು ಇವನ ಭಾಷೆ ತಗೊಂಡು ಕರೆದಿದ್ದು. ಅತ್ತಿಗೆ, ಹೇಳಿ ಅತ್ತಿಗೆ, ಹೇಳಿ. ಈ ತವ್ರ ಮನೇಲಿ ತಾಯಿ ಸ್ಥಾನದಲ್ಲಿದ್ದವರು ನೀವು. ಇನ್ಮೇಲೆ ನಾನು ಯಾರನ್ನ ತಾಯಿ ಸ್ಥಾನದಲ್ಲಿ ನೋಡ್ಲಿ ಅತ್ತಿಗೆ, ಯಾರ ನೋಡ್ಲಿ ಅತ್ತಿಗೆ? ಹೇಳಿ ಅತ್ತಿಗೆ. ದೇವ್ರೇ, ಯಾಕಪ್ಪ ಇಂಥ ಶಿಕ್ಷೆ ನನಗೆ? ಇದೆಲ್ಲ ಒಂದು ಕನ್ಸಾಗಿರ್ಲಿ ಭಗವಂತ. ನಮ್ಮ ಅತ್ತಿಗೆ ಹೇಳ್ಬಿಟ್ರೆ ಸಾಕು. ಅಣ್ಣ ಅಣ್ಣ, ನೀನಾದ್ರೂ ಹೇಳೋಣ ಅತ್ತಿಗೆಗೆ, ನೀನಾದ್ರೂ ಹೇಳೋಣ ಅತ್ತಿಗೆಗೆ ಎದ್ದಳಕ್ಕೆ. ನೀನ್ ಮಾತನ್ನ ಕೇಳ್ತಾರೆ. ಅಣ್ಣ ಹೇಳಣ್ಣ, ಹೇಳಣ್ಣ, ಯಾಕಣ್ಣ ಸುಮ್ಮನೆ ಕೂತಿದ್ಯಾ? ಹೇಳಣ್ಣ, ಹೇಳು. ಇವರು ಸುಮಾರು ವರ್ಷದಲ್ಲಿ ಒಡೋಗಿ ಮದುವೆ ಆದವರು. ಯಜಮಾನ್ರಿಗೆ ಇವ್ರನ್ನ ಕಂಡ್ರೆ ಆಗಲ್ಲ. ಹೀಗೆ ಬಂದರು?
ಅಮ್ಮವ್ರಿಗೆ ಕರೆದಿದ್ರು ಅನ್ಸುತ್ತೆ. ಅಮ್ಮರು ಹೋಗ್ಬಿಟ್ಟಿದ್ದಾರೆ. ಹೌದೌದು. ಅತ್ತಿಗೆ ಅತ್ತಿಗೆ ಎಷ್ಟು ಆಸೆಯಿಂದ ನಾನು ನೋಡಿ ನೋಡಿ ಅದಕ್ಕೆ ಒಂದ್ಸಲ ನೋಡಿ ಅದಕ್ಕೆ ಎಷ್ಟು ಆಸೆಯಿಂದ ಈ ಬಣ್ಣ ತಗೊಂಡ್ಬಂದೆ ನಿಮ್ಗೆ ಒಪ್ಪಿಗೆ ಆಗತ್ತೆ ಅಂತ. ಅಯ್ಯೋ ಈ ತರ ಹಾಕುವಂಗಾಗೋಯ್ತಲ್ಲ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗತ್ರೆ ಪಾಪ ವಯಸ್ಸು ಹಾಕಿರೋರು ಅವ್ರು ಇದನ್ನೆಲ್ಲ ಹೇಗೆ ಸ್ವೀಕರಿಸ್ತಾರೆ? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಅಪ್ಪ ಏನಪ್ಪ ಇದು? ಏನಿದು? ಅಪ್ಪ ಅಪ್ಪ ಮಾತಾಡಪ್ಪ. ಅಪ್ಪ ಮಾತಾಡಪ್ಪ. ಅಪ್ಪ ನಾನು ನಿಮ್ ಲಕ್ಷ್ಮಿ ಬಂದಿದ್ದೀನಿ. ಮಾತಾಡಪ್ಪ. ಅತ್ತೆ, ಮನೆ ಹಿರಿಯೋರಾಗಿ ಮಕ್ಕಳಿಗೆ ಸೊಸೆಂದಿರಿಗೆ ಹೇಗೆ ಬದುಕಬೇಕು, ಹೇಗೆ ಸಂಸಾರ ನಡೆಸಬೇಕು ಅನ್ನೋದನ್ನು ಹೇಳ್ಕೊಡೋದು ಬಿಟ್ಟು ಜೊತೆಲಿರೋರನ್ನ ಹೇಗೆ ದೂರ ಮಾಡಬೇಕು, ಅವ್ರ ನೆಮ್ಮದಿ ಹೇಗೆ ಹಾಳು ಮಾಡಬೇಕು, ಅವ್ರ ಅಪ್ಪ ಅಮ್ಮನಿಗೆ ಹೇಗೆ ಅವಮಾನ ಮಾಡಬೇಕು ಅಂತ ಯೋಚನೆ ಮಾಡೋದನ್ನು ಮೊದಲು ನಿಲ್ಲಿಸಿ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ಬಂದು ನನಗೆ ಶಾಪ ಹಾಕ್ತಿದ್ದಾರಲ್ಲ, ಯಾಕೆ? ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ? ನಿಮ್ಮ ಕಲ್ಪನೆಯಲ್ಲಿ ಸಿದ್ದು ಅವ್ರ ಹೆಂಡತಿ ಹೀಗಿರಬೇಕು, ನಮ್ಮ ಸೊಸೆ ಹೀಗಿರಬೇಕು ಅಂತ ಇತ್ತು. ನಾನು ಹಾಗಿಲ್ಲ. ಅದು ನನ್ನ ತಪ್ಪ. ನನ್ನ ಒಪ್ಪಿಗೆ ಇಲ್ಲದೆ ಸಿದ್ದು ಅವರು ನನಗೆ ತಾಳಿ ಕಟ್ಟಿದ್ರು. ಆದರೂ ಅದನ್ನ ಒಪ್ಕೊಂಡು ನಿಮ್ಮ ಮನೆಗೆ ಸೊಸೆಯಾಗಿ ಬಂದು ನಿಯತ್ತಾಗಿ ಇದ್ದೆ. ನಿಮ್ಮ ಮನೆಗೆ ಬಂದ ದಿವಸದಿಂದ ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಇನ್ನು ಮುಂದೆ ಇಷ್ಟ ಆಗ್ತೀನಾ ಅದು ನನಗೆ ಗೊತ್ತಿಲ್ಲ. ನೋಡಿ, ನೀವು ವಯಸ್ಸಲ್ಲಿ ದೊಡ್ಡವರು, ಅದಕ್ಕೆ ಸಮಾಧಾನದಿಂದ ಮಾತಾಡ್ತಿದ್ದೀನಿ. ಆದರೆ ನೀವು ಹೀಗೆ ಪದೇ ಪದೇ ಮನೆಗೆ ಬಂದು ನನಗೆ ಶಾಪ ಹಾಕಿ ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋಕ್ಕೆ ನೋಡ್ತಿದ್ರೆ ನಾನು ತಿರುಗಿ ನಿಲ್ಲಬೇಕಾಗತ್ತೆ. ಆಗ ಮರ್ಯಾದೆ ಹೋಗೋದು ನಿಮ್ಮದು. ಲಕ್ಷ್ಮೀ